Ladies and gentlemen, I'm Peter Elbers, the CEO of Indigo. I, on behalf of all of us at Indigo, would like to extend our sincerest apologies. ಫ್ರೆಂಡ್ಸ್, ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ? ಹಂಗಂದ್ರೆ ಪಕ್ಕ ಇದು ಇಂಡಿಗೋ ಏರ್ಲೈನ್ ಆಗಿರ್ತದೆ. ನಿಮ್ದು ಮಾತ್ರ ಅಲ್ಲ, ಇಡೀ ಆಲ್ ಓವರ್ ವರ್ಲ್ಡ್ ಎಲ್ಲೆಲ್ಲ ಇಂಡಿಗೋ ಏರ್ಲೈನ್ ಇದೆಯೋ ಎಲ್ಲ ಕಡೆನೂ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಒಂದು ದೊಡ್ಡ ಕ್ಯಾಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಬರೀ ಹಂಡ್ರೆಡ್ಸ್ ಆಫ್ ಫ್ಲೈಟ್ಸ್ ಅಲ್ಲ, ಥೌಸಂಡ್ಸ್ ಆಫ್ ಫ್ಲೈಟ್ಸ್ ಎಲ್ಲ ಕಡೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆ ಇಂಡಿಗೋ ಪ್ಯಾಸೆಂಜರ್ಸ್ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಬೇರೆ ಏರ್ಲೈನ್ಸ್ ಅವರು ಅವ್ರ ಟಿಕೆಟ್ಗಳನ್ನ ಟ್ರಿಪಲ್ ರೇಟ್ ಅಲ್ಲಿ ಮಾರಿ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದಾರೆ. ಇದು ಇಂಡಿಯಾದ ನಂಬರ್ 1 ಏರ್ಲೈನ್ ಆಗಿತ್ತು, ಬಟ್ ಇವಾಗ ಸಡನ್ ಆಗಿ ಕ್ರಾಶ್ ಆಗ್ಬಿಟ್ಟಿದೆ. ಏನ್ ಕಾರಣ, ಏನಂತಕ್ಕಾಯ್ತು? ಬನ್ನಿ, ನಾನು ನಿಮ್ಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ನೀವು ಅರ್ಥ ಮಾಡ್ಕೊಂತೀರಾ ಏನಂತಕ್ಕಾಯ್ತು ಅಂತ. ವೆಲ್ಕಮ್ ಟು ಮೈ ಚಾನಲ್ ಜಗನ್ ಪಾಯಿಂಟ್ ಆಫ್ ವ್ಯೂ. ನೀವೇನಾದ್ರು ಈ ವಿಡಿಯೋ ಮೊದಲು ಸರಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಲೈಕ್ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಒಳಗೋಣ. ಇಂಡಿಗೋ ಏರ್ಲೈನ್ ಆನ್ ಟೈಮ್ ಎವ್ರಿ ಟೈಮ್ ಅಂತ ಒಂದು ಫೇಮಸ್ ಟ್ಯಾಗ್ ಲೈನ್ ಇಂದ ಸ್ಟಾರ್ಟ್ ಆಗಿದ್ದು ಈ ಏರ್ಲೈನ್. ಒಂದು ಸುಮಾರು 10 ವರ್ಷಕ್ಕಿಂತ ಅಧಿಕವಾಗಿ ಇದು ಒಂದು ರಿಲಯಬಲ್ ಮತ್ತು ಒಂದು ಟ್ರಸ್ಟೆಡ್ ಏರ್ಲೈನ್ ಆಗಿತ್ತು ನಮ್ಮ ಇಂಡಿಗೋ ಏರ್ಲೈನ್. ಇವತ್ತು ಒಂದು ದೊಡ್ಡ ಕೇಸ್ ಅಲ್ಲಿ ಬಿದ್ದಿದೆ ಈ ಏರ್ಲೈನು. ಏಂತಿಗೆ, ಯಾಕೆ ಅಂತ ವಿತೌಟ್ ಕನ್ಫ್ಯೂಷನ್ ನೋಡೋಣ ಬನ್ನಿ. ಈ ಇಂಡಿಗೋ ಏರ್ಲೈನ್ ಸ್ಟಾರ್ಟ್ ಆಗಿದೆ 2006 ಒಂದು ಸಿಂಪಲ್ ರೂಲ್ ಸ್ಟಾರ್ಟ್ ಆಗುತ್ತೆ. ಕ್ಲೀನ್ ಫ್ಲೈಟ್ಸ್, ಆನ್ ಟೈಮ್ ಸರ್ವಿಸಸ್, ಲೋ ಫೇಸ್. ಇದೊಂದು ರೂಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಏರ್ಲೈನು. ಬೈ ದ 2012 ಇದು ಇಂಡಿಯಾದ ನಂಬರ್ 1 ಏರ್ಲೈನ್ ಆಗ್ಬಿಡುತ್ತೆ. ಇವತ್ತು ಕೂಡ ಇದು 60% ಆಫ್ ಏವಿಯೇಷನ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡುತ್ತೆ. ಈ ಏರ್ಲೈನ್ ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದೊಂದು ಸ್ಕೂಲ್ ಬೆಲ್ ತರ. ಆನ್ ಟೈಮ್, ನೋ ಎಕ್ಸ್ಕ್ಯೂಸಸ್, ನೋ ಡಿಲೇಸ್. ಏನ್ ಚೇಂಜಸ್ ಆಯ್ತು? ಯಾಕೆ ಇಂಡಿಗೋ ಏರ್ಲೈನ್ ಕೊಲ್ಯಾಪ್ಸ್ ಆಯ್ತು? ಬನ್ನಿ ನೋಡೋಣ. ಡಿಸೆಂಬರ್ ಅಲ್ಲಿ ಸಾವಿರಾರು ಜನ ಎಲ್ಲಾ ಏರ್ಪೋರ್ಟ್ ಅಲ್ಲೂ ಇಂಡಿಗೋ ಪ್ಯಾಸೆಂಜರ್ಸ್ ದೊಡ್ಡ ದೊಡ್ಡ ಲೈನ್ ಮಾಡಿ ನಿಂತ್ಕೊಂಡಿದ್ರು. ಯಾಕೆ ಅಂದ್ರೆ ಅವ್ರ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಮೇನ್ ರೀಸನ್ ನೋಡಕ್ ಹೋದ್ರೆ ಫಾಗು, ನ್ಯೂ ಪೈಲಟ್ ಟೂಲು, ಬ್ಯಾಡ್ ಪ್ಲಾನಿಂಗು. ಯೂಶಲಿ ಡಿಸೆಂಬರ್ ಅಲ್ಲಿ ಫಾಗ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಎಲ್ಲ ಫ್ಲೈಟ್ಸ್ ಡಿಲೇ ಆಗ್ತವೆ. ಬಟ್ ಈ ಸಲ ಆತರ ಆಗ್ಲಿಲ್ಲ. ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗೋದು, ಸಾವಿರಾರು ಜನ ಫ್ಲೈಟ್ಸ್ ಟಿಕೆಟ್ಸ್ ಎಲ್ಲ ಕ್ಯಾನ್ಸಲ್ ಆಗೋದು. ಮೇನ್ ರೀಸನ್ ಅಂತ ನೋಡಕ್ ಹೋದ್ರೆ ನಮ್ಮ ಇಂಡಿಗೋ ಏರ್ಲೈನ್ ಅವರು ತುಂಬಾ ಫ್ಲೈಟ್ಸ್ ನ ಪರ್ಚೇಸ್ ಮಾಡಿ ಅವರ ಒಂದು ಏರ್ಲೈನ್ಗೆ ಆಡ್ ಮಾಡ್ಕೊಳ್ಳೋದು. ಅದೇ ಸ್ಪೀಡ್ ಅಲ್ಲಿ ಅವರು ಪೈಲಟ್ಸ್ ನ ಹೈರ್ ಮಾಡ್ಲಿಲ್ಲ, ಅಪಾಯಿಂಟ್ ಮಾಡ್ಲಿಲ್ಲ. ಇದೊಂದು ದೊಡ್ಡ ಕೇಸ್ ಕ್ರಿಯೇಟ್ ಆಯ್ತು. ಸಿಸ್ಟಮ್ ಫುಲ್ ಟೈಟ್ ಆಯ್ತು. ಒಂದ್ ದೊಡ್ಡ ಕೇಸ್ ಕ್ರಿಯೇಟ್ ಆಗೋಯ್ತು. ಈ ಇಂಡಿಗೋ ಕೊಲಾಪ್ಸ್ ಅಲ್ಲಿ ಮೇನ್ ವಿಲನ್ ಏನಂತಂದ್ರೆ ಈ FDTL ರೂಲ್. ಇಷ್ಟು ದಿನ ಪೈಲಟ್ಸ್ ಶಾರ್ಟೇಜ್ ಪರವಾಗಿಲ್ಲ, ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಈ FDTL ರೂಲ್ಸ್ ಬಂದ್ಮೇಲೆ ಎಲ್ಲ ಕೊಲಾಪ್ಸ್ ಆಗೋಯ್ತು. ಈ FDTL ಏನಂತಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂತ. ಇದೊಂದು ಏನ್ ರೀಸನ್ ತಗೊಳುತ್ತಂದ್ರೆ ಒಂದು ಪೈಲಟ್ ಎಷ್ಟು ಫ್ಲೈ ಮಾಡ್ಬೋದು, ಎಷ್ಟು ರೆಸ್ಟ್ ತಗೊಬೇಕು ಅಂತ. ಇದು ಯಾಕೆ? ಒಂದು ಟಯರ್ಡ್ ಪೈಲಟ್ ಅಂದ್ರೆ ಒಂದು ಡೇಂಜರಸ್ ಪೈಲಟ್. ಇವಾಗ ಹೇಗೆ ಒಂದು ಕ್ಯಾಬ್ ಡ್ರೈವರ್ ಒಂದು ನಿದ್ದೆ ಕಣ್ಣಲ್ಲಿ ಓಡಿಸ್ತಿರ್ಬೇಕಾದ್ರೆ ಎಷ್ಟು ಡೇಂಜರಸ್, ಅಷ್ಟೇ ಡೇಂಜರಸ್ ಒಂದು ಟಯರ್ಡ್ ಪೈಲಟ್. ಪೈಲಟ್ ಒಬ್ಬ ಫ್ಲೈ ಮಾಡ್ತೀರಾ ಅಂದ್ರೆ ಒಂದು ಅಷ್ಟು ಪ್ಯಾಸೆಂಜರ್ಸ್ ಆಗಿ ಹಾಕೊಂಡು ಹೋಗ್ತಿರ್ತಾನೆ. ಅದೊಂದು ಸೆಕ್ಯೂರ್ ಪ್ಯಾಸೆಂಜರ್ಸ್ ಆಗಿರಕ್ಕೆ ಈ ಗೌರ್ಮೆಂಟ್ ರೂಲ್ಸ್ ತಂದಿದ್ದು. ಈ ಹೊಸ FDTL ರೂಲ್ಸ್ ಏನಂತಂದ್ರೆ ವೀಕ್ಲಿ ರೆಸ್ಟ್ ಅವರ್ಸ್ ಜಾಸ್ತಿ ಮಾಡಿದ್ದಾರೆ, ನೈಟ್ ಫ್ಲೈಯಿಂಗ್ ಅವರ್ಸ್ ಕಡಿಮೆ ಮಾಡಿದ್ದಾರೆ. ಮೊದಲು 1-2 ಅವರ್ ಡಿಲೇ ಆದ್ರೂ ಫ್ಲೈಟ್ ಪೈಲಟ್ ಅದನ್ನ ಫ್ಲೈ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ 3 ಅವರ್ ಏನೋ ಡಿಲೇ ಆಯ್ತಂದ್ರೆ ಕಾಕ್ಪಿಟ್ ಇಂದ ಪೈಲಟ್ ಎದ್ದೋಗ್ತಾ ಇರ್ತಾನೆ, ಹೊಸ ಪೈಲಟ್ ಬರ್ತಾನೆ. ಫ್ಲೈಟ್ ಇದೆ, ಪ್ಯಾಸೆಂಜರ್ಸ್ ಇದಾರೆ, ಆದ್ರೆ ಇವಾಗ ಓಡ್ಸಕ್ಕೆ ಪೈಲಟೇ ಇಲ್ಲ. ಇಂಡಿಗೋ ಎಲ್ಲಿ ಫೇಲ್ ಆಯ್ತು? ಇಂಡಿಗೋ ಎಲ್ಲಿ ತಪ್ಪು ಮಾಡ್ತು? ಇಂಡಿಗೋ ಫಸ್ಟ್ ಈ ರೂಲ್ಸ್ ಗೆ ರೆಡಿ ಇರಲಿಲ್ಲ. ಶೆಡ್ಯೂಲ್ ತುಂಬಾ ಟೈಟ್ ಇತ್ತು, ಬ್ಯಾಕಪ್ ಪೈಲಟ್ಸ್ ಇರಲಿಲ್ಲ. ಹಾಗೆ 20ಕ್ಕಿಂತ ಜಾಸ್ತಿ ಫ್ಲೈಟ್ಸ್ ಇಂಜಿನ್ ಪ್ರಾಬ್ಲಮ್ ಅಂತ ಗ್ರೌಂಡ್ ಅಲ್ಲಿ ನಿಂತಿತ್ತು. ಪೈಲಟ್ ಏನಾದ್ರು ಒಂದು ಲೀವ್ ತಗೊಂಡ್ರೆ, ಯಾರಾದ್ರೂ ಒಬ್ಬ ಸಿಕ್ ಲೀವ್ ಏನೋ ಒಂದು ಲೀವ್ ತಗೊಂಡ್ರೆ 4-5 ಫ್ಲೈಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಇರ್ಬೇಕಂದ್ರೆ ಬಿಗ್ ಏರ್ಲೈನ್, ಸ್ಮಾಲ್ ಪ್ಲಾನಿಂಗ್. ಆ ಸಿಸ್ಟಮ್ ಫುಲ್ ಕೊಲ್ಯಾಪ್ಸ್ ಆಗೋಯ್ತು. ಏವಿಯೇಷನ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಇಂಡಿಗೋ ಅವರು ಕ್ರೂ ಪ್ಲಾನಿಂಗ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದಾರೆ ಅಂತ. ಬೇರೆ ಏರ್ಲೈನ್ಸ್ ಅವರು ಈ ಸ್ಟ್ರಗಲ್ ನ ಲೂಟಿ ಮಾಡ್ತಿದ್ದಾರೆ. ಹೇಗೆ ಅಂತ ನೋಡಕ್ ಹೋದ್ರೆ ಇಂಡಿಗೋ ಸ್ಟ್ರಗಲ್ ನ ಈ ಬೇರೆ ಏರ್ಲೈನ್ಸ್ ಅವರು ಪ್ರಾಫಿಟ್ ಮೋಡ್ ಆಗಿ ಕನ್ವರ್ಟ್ ಮಾಡ್ಕೊಂತಿದ್ದಾರೆ. ವಿಸ್ತಾರ, ಆಕಾಶ, ಏರ್ ಇಂಡಿಯಾ ಇವರೆಲ್ಲ ಟಿಕೆಟ್ಸ್ ಗಳನ್ನೆಲ್ಲ 5,000 ಅದನ್ನೆಲ್ಲ 10,000, 15,000, 30,000 ತಗೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಈ ಒಂದು ಸ್ಟ್ರಗಲ್ ಟೈಮಲ್ಲಿ ಇವರ ಪ್ರೈಸಸ್ ಎಲ್ಲ ಟ್ರಿಪಲ್ಗಿಂತ ಜಾಸ್ತಿ ಹೋಗ್ಬಿಟ್ಟಿದೆ. ಇದೊಂದು ಸ್ಟ್ರಗಲ್ ಟೈಮಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಯಾರ್ಯಾರು ಫ್ಲೈಟ್ಸ್ ಬುಕ್ ಮಾಡ್ತಿದಾರೆ ಅವ್ರದೆಲ್ಲ ಪ್ರೈಸ್ ಹೈಕ್ ಆಗ್ಬಿಟ್ಟಿದೆ. ಜಸ್ಟ್ 1000 ಕಿಲೋಮೀಟರ್ಸ್ ಫ್ಲೈಟ್ಸ್ 18,000, 30,000 ಹೋಗ್ತಾ ಇದೆ. ಈ ಇದೊಂದು ಇಂಡಿಗೋ ಏರ್ಲೈನ್ ಕೊಲಾಪ್ಸ್ ಅಲ್ಲಿ ಗೌರ್ಮೆಂಟ್ ಅವ್ರು ಏನ್ ಆಕ್ಷನ್ ತಗೊಂಡಿದೆ ಅಂತ ನೋಡಕ್ ಹೋದ್ರೆ ಗೌರ್ಮೆಂಟ್ ಅವ್ರು ಹಾಗೆ ಅವ್ರಿಗೆ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಪರ್ಫೆಕ್ಟ್ ಕ್ರೂ ಪ್ಲಾನಿಂಗ್ ಮಾಡಬೇಕು, ಇದೊಂದು ಮ್ಯಾಂಡೇಟರಿ ಅಂತ. ಗೌರ್ಮೆಂಟ್ ಅವ್ರು ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಕಳಿಸಿದ್ದಾರೆ. ಏನಂತಂದ್ರೆ ನೀವು ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಯಾವುದೇ ತರ ವೋಚರ್ಸು ಇಲ್ಲ ಶೆಲ್ ಕ್ರೆಡಿಟ್ಸ್ ತಗೊಳಕ್ ಹೋಗ್ಬೇಡಿ.
ನಿಮ್ಮ ಅಮೌಂಟ್ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ನೀವು ಮಾಡ್ಕೊಬಹುದು. ಅದು ನಿಮ್ಮ ಹಕ್ಕು, ಬಿಡಬೇಡಿ. ಯಾವುದೇ ತರ ಶೆಲ್ ಪಾಯಿಂಟ್ಸು ಇಲ್ಲ ಯಾವುದೇ ತರ ವೌಚರ್ಸ್ ಈಸ್ಕೊಳಕ್ ಹೋಗ್ಬೇಡಿ. ಕನ್ಕ್ಲೂಷನ್ ನೋಡಕ್ ಹೋದ್ರೆ, ಒನ್ಸ್ ಇಂಡಿಯಾಸ್ ಬೆಸ್ಟ್ ಏರ್ಲೈನ್ ಇಂಡಿಗೋ ಆಗಿತ್ತು. ಬಟ್ ಒಂದ್ ಮಿಸ್ಟೇಕ್, ಒಂದು ಪರ್ಫೆಕ್ಟ್ ಕ್ರೂ ಪ್ಲಾನಿಂಗ್ ಇರಲಿಲ್ಲ. ಒಂದು ಪೈಲಟ್ಸ್ ನ ಕರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ತಿಲ್ಲ. ಅವ್ರು ಎಷ್ಟು ಫ್ಲೈಟ್ ತಗೊಂತಾ ಇದ್ರು ಅದರಷ್ಟು ಪೈಲಟ್ಸ್ ಅಪಾಯಿಂಟ್ ಮಾಡ್ತಿರ್ಲಿಲ್ಲ. ಇದು ಒಂದು ಮಿಸ್ಟೇಕ್ ಇಂದ ಕಂಪ್ಲೀಟ್ ಏವಿಯೇಷನ್ ಇಂಡಸ್ಟ್ರಿನ ಶೇಪ್ ಮಾಡ್ಬಿಡ್ತು. ಪ್ಯಾಸೆಂಜರ್ಸ್ ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಪ್ಯಾಸೆಂಜರ್ಸ್ ಅಲ್ಲಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಇದೊಂದು ಕೊಲಾಪ್ಸ್ ಇಂದ ಬೇರೆ ಏವಿಯೇಷನ್ ಅವರು ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಅಡ್ವಾಂಟೇಜ್ ತಗೊಂಡು ಎಲ್ಲ ಫ್ಲೈಟ್ ಟಿಕೆಟ್ಸ್ ನ 4 ಟೈಮ್ಸ್ ಜಾಸ್ತಿ ಮಾಡ್ತಾರೆ. ನೀವೇನಾದ್ರೂ ಪೈಲಟ್ಸ್ ನ ಇಗ್ನೋರ್ ಮಾಡಿದ್ರೆ ಕಂಪ್ಲೀಟ್ ಸ್ಕೈಯೇ ಕೊಲಾಪ್ಸ್ ಆಗ್ಬಿಡುತ್ತೆ. ನೀವೇನಾದ್ರೂ ಕೇವಸ್ ಸಿಗಾಕೊಂಡಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಪ್ಲೀಸ್ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಅಲ್ಲಿ ಮಾಡಿ. ನೀವೇನಾದ್ರೂ ಕೊಲಾಪ್ಸ್ ಅಲ್ಲಿ ಸಿಗಾಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಮತ್ತು ನೀವೇನಾದ್ರೂ ಇಲ್ಲಿವರೆಗೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ಕೊಡಿ. ಮಾಡ್ಕೊಂಡ್ರಾ? ಥ್ಯಾಂಕ್ ಯು ವೆರಿ ಮಚ್. ಸಿ ಯು ನೆಕ್ಸ್ಟ್ ಟೈಮ್. ಇಂದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ಬರ್ತೀನಿ. ಆಟ್ಸ್ ಆಫ್. ನಾನು ನಿಮ್ ಜಗಗನ್ ಸಿಂಗ್.